ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಗುರುವಾರದ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ನಿನ್ನೆ ಮಾಡಿರುವಂಥ ಸ್ಲೀವ್ ಎಂಬ್ರಾಯ್ಡ್ರಿ ಡಿಸೈನ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವೀಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿರೋರು ವೀಡಿಯೋಗೊಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ, ಓಕೆನಾ? ಹಾಗೆ ತುಂಬ ಜನ ಕೇಳ್ತಿದ್ರಿಂದನೇ ನಾನು ಮತ್ತೊಂದು ಮಷಿನ್ ಹಾಕಿದ್ದು ಆಫ್ಲೈನ್ ಕ್ಲಾಸಸ್ಗೆ ಅಂತ ಹೇಳಿ. ಈಗ ಸದ್ಯಕ್ಕೆ 3 ಮಷಿನ್ ಆಗಿದೆ. 3 ಮಷಿನ್ ಅಂತ ಹೇಳಿ 3 ಬ್ಯಾಚಸ್ ಥರ ಡೈಲಿ 3 ಮಷಿನ್ಗೂ ಬರ್ತಿದ್ದಾರೆ ಸ್ಟೂಡೆಂಟು, ಓಕೆನಾ? ಈಗ ಸದ್ಯಕ್ಕೆ ನವಂಬರ್ ಬ್ಯಾಚ್ ಏನಿದೆ ಅದು ಕಂಪ್ಲೀಟ್ ಆಗೋಗಿದೆ. ನೀವೇನಾದರೂ ಬೇಕು ಅಂತಂದರೆ ಡಿಸೆಂಬರ್ ಬ್ಯಾಚ್ಗೆ ಬುಕ್ ಮಾಡ್ಕೊಳ್ಬೋದು. ತುಂಬ ಜನ ಕೇಳ್ತಿದ್ದೀರಾ, ಮೇಡಮ್ ನಾವು ಮುಂಚಿತವಾಗಿಯೇ ಫೋನ್ ಮಾಡೆಲ್ಲ ವಿಚಾರಿಸಿದ್ವಿ, ಇವಾಗ ನೋಡಿದ್ರೆ ಕ್ಲಾಸ್ ಇಲ್ಲ ಅಂತ ಹೇಳ್ತಿದ್ದೀರಾ ಅಂತ. ನೀವು ಫೋನ್ ಮಾಡಿ ವಿಚಾರಿಸಿದ ತಕ್ಷಣ ನನಗೆ ಕನ್ಫರ್ಮ್ ಆಗಲ್ಲ. ನೀವು ಹೇಳ್ಬೇಕು, ಇಲ್ಲ ಅಥವಾ ಅಡ್ವಾನ್ಸ್ ಮಾಡಿ ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ನನಗೆ ದಿನಕ್ಕೆ ಇಲ್ಲ ಅಂತಂದ್ರೂ ಒಂದು 10ರಿಂದ 15 ಕಾಲ್ಗಳು ಎಂಕ್ವೈರಿ ಬಗ್ಗೆನೇ ಬರುತ್ತೆ, ಆಯಿತಾ? ಹಾಗಾಗಿ ನಾನು ಅದನ್ನು ಮಾಮೂಲಿ ಎಂಕ್ವೈರಿ ಮಾಡೋದಕ್ಕೋಸ್ಕರ ಫೋನ್ ಮಾಡಿರ್ತಾರೆ ಅಂತೇಳಿ ಸುಮ್ಮನಾಗ್ಬಿಟ್ಟಿರ್ತೀನಿ. ಯಾರೆಲ್ಲ ಅಡ್ವಾನ್ಸ್ ಮಾಡಿ ಬುಕ್ ಮಾಡ್ಕೊಂಡಿರ್ತಾರೆ ಅವ್ರಿಗಷ್ಟೇ ಆಫ್ಲೈನ್ ಕ್ಲಾಸಸ್ಸು ಸಿಗುತ್ತೆ. ಅದಕ್ಕೋಸ್ಕರ ಇವಾಗ ನವಂಬರ್ ಬ್ಯಾಚ್ ಏನಿದೆ ಫುಲ್ ಕಂಪ್ಲೀಟ್ ಆಗಿದೆ. ನಿಮಗೇನಾದರೂ ಬೇಕು ಅಂತಂದರೆ ಡಿಸೆಂಬರ್ ಬ್ಯಾಚ್ಗೆ ನೀವು ಬುಕ್ ಮಾಡ್ಕೊಳ್ಬೋದು, ಓಕೆನಾ? ಈಗ ಒಂದು ಬ್ಯೂಟಿಫುಲ್ ಆಗಿರುವಂಥ, ಅಂದರೆ ಯಾವುದೇ ರೀತಿ ಟ್ರೇಸಿಂಗ್ ಇಲ್ಲದೆ ಫ್ರೀ ಹ್ಯಾಂಡಲ್ಲಿ ಅಂದರೆ ಮಾರ್ಕ್ ಮಾಡಿಕೊಂಡು ಮಾಡುವಂಥ ಒಂದು ಸ್ಲೀವ್ ಡಿಸೈನ್ ಇದೆ. ಬನ್ನಿ ವಿಡಿಯೋನ ನೋಡ್ಕೊಂಡು ಬರೋಣ. ಹಾಗೆ ನಾನಿಲ್ಲಿ ನೋಡಿ, ಮೊದಲಿಗೆ ನಂಬರ್ 3ಗೆ ಇಟ್ಕೊಂಡು ಸ್ಯಾಟಿನ್ ಲೈನ್ ಹಾಕ್ಕೊಳ್ತಿದ್ದೀನಿ. ನಿಮಗೆ ನೀಟಾಗಿ ಕಾಣ್ತಿದೆ ಡಿಸೈನು ಅಂತ ಅನ್ಕೋತೀನಿ. ಗೊತ್ತಿಲ್ಲ, ಕ್ಯಾಮ್ರಾ ಇನ್ನೂ ಸೆಟ್ ಮಾಡ್ಕೊಳ್ಳೋದಕ್ಕೆಲ್ಲ ನನಗೆ ಹೇಳ್ದೆ ಅಲ್ಲ, ಶಿಫ್ಟ್ ಆಗೋವರೆಗೆ ಸ್ವಲ್ಪ ಇದೇ ರೀತಿ ಪ್ರಾಬ್ಲಮ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಪರವಾಗಿಲ್ಲ, ಚೆನ್ನಾಗಿ ಕಾಣ್ತಿದೆ ಡಿಸೈನ್ ಎಲ್ಲ, ನೀಟಾಗಿ ಕಾಣುತ್ತೆ ಅನ್ಕೋತೀನಿ, ಓಕೆನಾ? ನೋಡಿ, ಸ್ವಲ್ಪ ತಿಕ್ಕಾಗಿ ಬರಲಿ ಅಂತ ಹೇಳಿ 2 ಸಲ ನಾನು ಸ್ಯಾಟಿನ್ ಲೈನ್ನ ಮಾಡ್ಕೊಳ್ತೀನಿ. ಅದ್ರ ಮೇಲೇ 2 ಸಲ ಮಾಡ್ಕೊಳ್ತಿದ್ದೀನಿ. ಇವಾಗ ನಾನು ಪೈಪಿಂಗ್ ಥ್ರೆಡ್ನ ತೊಗೋತೀನಿ. ನಾನು ಇದಕ್ಕೆ ಪೈಪಿಂಗ್ ಥ್ರೆಡ್ಡು ಸ್ವಲ್ಪ ದಪ್ಪಾಗಿರೋ ಪೈಪಿಂಗ್ ಥ್ರೆಡ್ಡೇ ತೊಗೋತೀನಿ. ನಾರ್ಮಲಾಗೆಲ್ಲ ಬ್ಲೌಸ್ಗೆಲ್ಲ ಏನು ಯೂಸ್ ಮಾಡ್ತೀವಲ್ವ ಅದಲ್ಲ, ಅದಕ್ಕಿಂತ ಸ್ವಲ್ಪ ದಪ್ಪಾಗಿರುವಂಥ ಪೈಪಿಂಗ್ ಥ್ರೆಡ್ನೇ ಯೂಸ್ ಮಾಡಿದ್ದೀನಿ. ನೋಡಿ, ಪರ್ಪಲ್ ಕಲರ್ ಥ್ರೆಡ್ಡಲ್ಲಿ ಈಗ ನಾನು ಪೈಪಿಂಗ್ ಥ್ರೆಡ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಫಿಲ್ ಮಾಡ್ಕೊಳ್ತೀನಿ. ಇದು ಕೂಡ ಅಷ್ಟೇ ನೋಡಿ, ನಾನು ಇಲ್ಲಿ ಬ್ರೇಕ್ ಬ್ಯಾಲೆನ್ಸ್ ಮಾಡಿಕೊಂಡೇ ಮಾಡ್ತಿದ್ದೀನಿ. 2 1/2 ಇಟ್ಕೊಂಡಿದ್ದೀನಿ ನಂಬರು. ನೋಡಿ, ಇವತ್ತು ಒಬ್ಬರು ಆಂಧ್ರದಲ್ಲಿರೋದಂತೆ, ಬಟ್ ಇಲ್ಲಿ 8ನೇ ಮೈಲಿಯಲ್ಲಿ ಅವ್ರ ಸಿಸ್ಟರ್ ಮನೆ ಇದೆ ಅಂತ ಹೇಳಿ ಇಲ್ಲೇ ಸ್ಟೇ ಆಗಿ ಮಷಿನ್ ಎಂಬ್ರಾಯ್ಡ್ರಿನ ಕಲಿಬೇಕು ಅಂತ ಹೇಳಿ ಇವತ್ತು ಕ್ಲಾಸ್ಗೆ ಬಂದಿದ್ದರು. ಬಟ್ ಅಂದರೆ ನೋಡ್ಕೊಂಡು ಹೋಗೋದಕ್ಕೆ ರೂಟೆಲ್ಲ ಯಾವ ರೀತಿ ಇದೆ ಏನು ಅಂತ ಹೇಳಿ ನೋಡ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದರು. ಅವರು ಕೂಡ ತುಂಬ ದಿನದಿಂದ ನನಗೆ ಕಾಲ್ ಮಾಡ್ತಾನೇ ಇದ್ದರು. ಸರಿ ಆಯಿತು ಅಂತ ಹೇಳಿ ಬರೋಕೆ ಹೇಳಿದೆ. ಅವರು ನಾಳೆಯಿಂದ ಅಥವಾ ಮಂಡೆಯಿಂದ ಬರ್ಬೋದು ಅನ್ಕೋತೀನಿ, ಬಟ್ ನಾಳೆಯಿಂದನೇ ಬರ್ತಾರೆ ಅನ್ಕೋತೀನಿ. ಅವರು ಕೂಡ ಬಂದು ಬುಕ್ ಮಾಡ್ಕೊಂಡು ಹೋಗಿದ್ದಾರೆ. ಸದ್ಯಕ್ಕೆ ನವಂಬರ್ ಬ್ಯಾಚ್ ಏನಿದೆ ಅದು ಮುಗ್ದೋಗಿದೆ, ಓಕೆನಾ? ಏನಾದರೂ ಬೇಕು ಅಂತಂದರೆ ಆಫ್ಲೈನ್ ಕ್ಲಾಸಸ್ ನಿಮಗೂ ಕೂಡ ಬೇಕು ಅಂತಂದರೆ ಡಿಸೆಂಬರ್ಗೆ ನೀವು ಬುಕ್ ಮಾಡ್ಕೋಬೋದು. ಡಿಸೆಂಬರ್ ಏನಿದ್ರೂ 15th ಅಥವಾ 18th ಮೇಲೆ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ನಿಮಗೇನಾದ್ರು ಬೇಕು ಅಂತ ಅಂದರೆ ಬುಕ್ ಮಾಡ್ಕೊಳ್ಬೋದು. ಹಾಗೆ ಆನ್ಲೈನ್ ಕ್ಲಾಸ್ ಕೂಡ ಬೇಗನೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಶಾಪ್ ಶಿಫ್ಟ್ ಆಗಿದ ತಕ್ಷಣ ನಾನು ಸ್ಟಾರ್ಟ್ ಮಾಡ್ತೀನಿ, ಓಕೆನಾ? ನೋಡಿ, ನಾನಿಲ್ಲಿ ಇವಾಗ ಸ್ಯಾರಿ ಕಲರ್ ಏನಿದೆ ಆ ಕಲರಲ್ಲಿ ಸಿಲ್ಕ್ ಥ್ರೆಡ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದೇ ಸಲ ಫುಲ್ಲು ಪೈಪಿಂಗ್ ಹಾಕ್ಕೊಂಬಿಟ್ಟಿದ್ದೆ, ಅಂದರೆ ಫಿಲ್ ಮಾಡ್ಕೊಬಿಟ್ಟಿದ್ದೆ ಪರ್ಪಲ್ ಕಲರಲ್ಲಿ. ಇವಾಗ ನಾನು ನೋಡಿ, ಬ್ರೇಕ್ ಬ್ಯಾಲೆನ್ಸಿಂದನೇ 1 ಇಂಚ್ ಬರೋ ಥರ ನೋಡಿಕೊಂಡು ಇವಾಗ ಸ್ಯಾರಿ ಕಲರ್ ಥ್ರೆಡ್ಡಲ್ಲಿ ನಾನು ಈ ರೀತಿ ಪೈಪಿಂಗ್ ಫಿಲ್ಲಿಂಗ್ನ ಮಾಡ್ಕೊಳ್ತಾ ಇದ್ದೀನಿ, ಓಕೆನಾ? ಫುಲ್ಲು ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಗ್ಯಾಪ್ ಕೊಟ್ಟು ನೀವು ಪರ್ಪಲ್ ಥ್ರೆಡ್ನು ಕೂಡ 1 ಇಂಚ್ ಗ್ಯಾಪ್ ಕೊಟ್ಟು ಮಾಡ್ಕೊಳ್ಬೋದು. ಬಟ್ ಅದೆಲ್ಲ ಸ್ವಲ್ಪ ಕೆಲಸ ಲೇಟ್ ಆಗುತ್ತೆ. ಇದಾದರೆ ಬೇಗ, ಈ ರೀತಿ ಆದರೆ ಕೆಲಸ ಬೇಗ ಆಗುತ್ತೆ ಅಂತ ಹೇಳಿ ನಾನು ಈ ರೀತಿಯಾಗಿ ಮಾಡ್ಕೊಳ್ತೀನಿ, ಓಕೆನಾ? ಇದಾದಮೇಲೆ ನೆಕ್ಸ್ಟು ನಾವು ಬಾಲ್ ಚೈನ್ನ ಅಟ್ಯಾಚ್ ಮಾಡ್ಕೊಳ್ಬೇಕಾಗತ್ತೆ. ಜರಿ ಥ್ರೆಡ್ಡಲ್ಲೇ ಬಾಲ್ ಚೈನ್ನ ಹಾಕ್ಕೊಳ್ಬೇಕಾಗತ್ತೆ. ಇವಾಗ ಆಫ್ಲೈನ್ ಕ್ಲಾಸಸ್ಗೆ ಏನು ಸ್ಟೂಡೆಂಟ್ ಬರ್ತಿದ್ದಾರೆ ನೋಡಿ, ಮಷಿನ್ ತೊಗೊಳ್ಳೋವಾಗ ತುಂಬಾ ಅಡ್ವರ್ಟ್ಗಳು ಮಾಡ್ಕೊಂಡಿದ್ದಾರೆ ಅವ್ರಿಗೆ. ನೋಡಿ, ಇಲ್ಲಿ ನಾನು
2 ಇಂಚಲ್ಲಿ ಒಂದು ಮಿಡಲ್ನ ಒಂದು ಮಾರ್ಕ್ ಮಾಡಿಕೊಂಡು ಫಸ್ಟು, ಮತ್ತು 2 ಇಂಚ್ ಗ್ಯಾಪಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಹಾಗೇ ನಾನು ಒಂದು ಸ್ಕೆಚ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಬರುತ್ತೆ ಅನ್ನೋದು ಒಂದು ಐಡಿಯಾಗೋಸ್ಕರ ಅಷ್ಟೇ. ನೀಟಾಗೆಲ್ಲ ಡ್ರಾ ಮಾಡ್ಕೊಳ್ತಾ ಇಲ್ಲ. ನೋಡಿ ಈ ರೀತಿ 4 ಪೆಟಲ್ ಬರೋ ಥರ 2 ಇಂಚ್ ಗ್ಯಾಪಲ್ಲಿ ಫ್ಲವರ್ಸ್ನ ಹಾಕ್ಕೊಳ್ತೀನಿ. ಮತ್ತು ನೋಡಿ ಇಲ್ಲಿ ರೈಟ್ ಸೈಡ್ ಬರೋ ಥರ, ಲೆಫ್ಟ್ ಸೈಡ್ ಬರೋ ಥರ, ಅಂದರೆ ಮಿಡಲ್ ನೋಡಿಕೊಂಡು ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಇದಿಷ್ಟು ಮಾಡಿಕೊಂಡ್ರೆ ಸಾಕು. ನಮಗೆ ಆರಾಮಾಗಿ ನೀವು ಸ್ಲೀವ್ ಡಿಸೈನ್ನ ಮಾಡ್ಬೋದು. ನಿಮಗೆ ಹೆಚ್ಚು ಕಡಿಮೆ ಆಗೋದು, ಜಾಸ್ತಿ ಬರೋದು, ಒಂದು ಕಡೆ ಸ್ಟಿಚಸ್ ಜಾಸ್ತಿ ಬರೋದು, ಒಂದು ಕಡೆ ಏರುಪೇರು ಆಗೋದು, ಆ ರೀತಿ ಏನು ಪ್ರಾಬ್ಲಮ್ಸ್ ಆಗೋದಿಲ್ಲ. ಒಂದೇ ಸಮನಾಗಿ ಬರುತ್ತೆ, ಒಂದೇ ಲೆವೆಲಾಗಿ ಕೂಡ ಆ ಡಿಸೈನು ಕಾಣುತ್ತೆ. ಇದಿಷ್ಟು ಮಾಡಿಕೊಂಡ್ರೆ ಆಯಿತಾ. ನಾನಿವಾಗ ಜರಿ ಥ್ರೆಡ್ ಹಾಕೋತಾ ಇದ್ದೀನಿ. ಜರಿ ಥ್ರೆಡ್ ಹಾಕ್ಕೊಂಡು ಅಲ್ಲಲ್ಲಿ ಮಧ್ಯ ಒಂದು 2 ಲೈನ್ಸ್ ಬರೋ ಥರ ನೋಡಿ, ಈ ರೀತಿ ನಾನೇನು ಪೈಪಿಂಗ್ ಫಿಲ್ಲಿಂಗ್ ಮಾಡ್ಕೊಂಡಿದ್ದೆ ಅಲ್ಲಿ 2 ಲೈನ್ಸ್ ಬರೋ ಥರ ಈ ರೀತಿ ಹಾಕ್ಕೊಳ್ಬೇಕಾಗುತ್ತೆ. ಈ ರೀತಿ ಹಾಕ್ಕೊಂಡು ನಾನು ಬಾಲ್ ಚೈನ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಓಕೆನಾ. ಅದೇ ನಾನು ಹೇಳ್ದೆ ಅಲ್ವಾ, ಸ್ಟೂಡೆಂಟ್ ತುಂಬಾ ಅಡ್ವರ್ಟ್ ಮಾಡ್ಕೊಂಡಿದ್ದಾರೆ ಅಂತೇಳಿ. ಅವ್ರಿಗೆಲ್ಲ ಏನು ಮಾಡಿದ್ದಾರೆ ಅಂತಂದರೆ, ಶಾಪವರು ಏನು ಅವ್ರಿಗೆ ವ್ಯಾಪಾರ ಆಗಬೇಕು, ಅವ್ರೇನು ಇರೋದು ಶಾಪಲ್ಲಿ ಏನಿರುತ್ತೆ ನೋಡಿ ಅದನ್ನೇ ಅದನ್ನೇ ಹಾಕ್ಕೊಡೋದಕ್ಕೇ ಅವರು ನೋಡೋದು. ನಿಮಗೆ ಗೊತ್ತಿರೋರನ್ನ ಕರ್ಕೊಂಡೋಗಿ ಮಷಿನ್ ಪರ್ಚೇಸ್ ಮಾಡೋದು, ಆ ರೀತಿ ಆದರೆ ನಿಮಗೆ ಬೆಟರ್ ಅನಿಸುತ್ತೆ. ಅವ್ರಿಗೆ ಮಷಿನ್ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಹಾಗಾಗಿ ತೊಗೊಳೋದಕ್ಕೆ ಅಂತ ಹೋದಾಗ ಈಗ ಜಾಕ್ ಮಷಿನಲ್ಲೆಲ್ಲ ಏನು ಟೇಬಲ್ ಬರುತ್ತೆ ನೋಡಿ, ವೆಯ್ಟ್ಲೆಸ್ಸು, ಆ ರೀತಿ ಟೇಬಲ್ ಹಾಕಿದ್ದಾರೆ. ಆಮೇಲೆ ಪಾರ್ಟ್ಸ್ಗಳನ್ನೂ ಅಷ್ಟೇ ಎಂಬ್ರಾಯ್ಡ್ರಿ ಮಷಿನ್ನಲ್ಲಿ ಕೆಲವೊಂದಷ್ಟು ಪಾರ್ಟ್ಸ್ಗಳನ್ನ ರಿಮೂವ್ ಮಾಡ್ತಾರೆ. ಅದನ್ನು ಅಷ್ಟೇ ರಿಮೂವ್ ಮಾಡಿಸಿಲ್ಲ ಅವರು. ಇವಾಗ ಅವರು ಇಲ್ಲಿ ಕ್ಲಾಸಸ್ಗೆ ಬರ್ತಾರಲ್ಲ, ಈಗ ನನ್ನ ಹತ್ರ ಇರುವಂಥ ಮಷಿನ್ ರೆನೆ ಮಷಿನ್ ಏನಿದೆ ಅದಕ್ಕೂ ಅವ್ರಿಗೆ ಅವ್ರು ತೊಗೊಂಡಿರುವಂಥ ಮಷಿನೂ ಈಗ ಕಂಪ್ಯಾರಿಸನ್ ಗೊತ್ತಾಗ್ತಿದೆ, ಏನೇನೆಲ್ಲ ಫಾಲ್ಟ್ ಇದೆ ನಾನು ತೊಗೊಂಡಿರೋ ಮಷಿನಲ್ಲಿ ಅಂತೇಳಿ. ಅವ್ರಿಗೆ ಮಷಿನ್ ರನ್ ಮಾಡಿದ್ರೆ ತುಂಬ ವೈಬ್ರೇಟ್ ಆಗಿ ಮಷಿನೇ ಹಿಂದೆ ಮುಂದೆ ಮೂವ್ ಆಗುತ್ತೆ. ಫುಲ್ಲು ಟೇಬಲ್ ಸಮೇತನೇ ಹಿಂದೆ ಮುಂದೆ ಮೂವ್ ಆಗುತ್ತಂತೆ. ನಾವು ತೊಗೊಂಡಿದ್ದೀವಲ್ಲ ಆ ಮಷಿನಲ್ಲಿ ಏನಿದೆ ಅಂತಂದರೆ, ಇದು ಟೇಬಲನ್ನು ಅಷ್ಟೇ ಹೆವಿ ಗೇಜ್ದಿದೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಏನು ವೆಯ್ಟ್ ಇರೋದ್ರಿಂದ ನಿಮಗೆ ಸ್ಟಿಫಾಗಿ ಕೂರುತ್ತೆ ಮಷಿನು. ಅವ್ರದ್ದು ಟೇಬಲು ಕೂಡ ತುಂಬ ವೆಯ್ಟ್ಲೆಸ್ ಅಲ್ವಾ, ಅದಕ್ಕೋಸ್ಕರ ಮಷಿನ್ ರನ್ ಮಾಡಿದಾಗ ಏನು ಮಷಿನ್ ಫುಲ್ಲು ಬಾಡಿನೇ ಟೇಬಲ್ ಸಮೇತ ಫುಲ್ಲು ಆ ಕಡೆ ಈ ಕಡೆ ಜರುಗುತ್ತಂತೆ. ಅದನ್ನೇ ಹೇಳ್ತಿದ್ರು ಇವತ್ತು. ಮೇಡಮ್, ಮನೇಲಿ ಮಷಿನ್ದೇ ಪ್ರಾಬ್ಲಮ್ಮು, ನಿಮ್ಮ ಥರ ನಿಮ್ಮ ಮನೇಲಿ ಇದೆಯಲ್ಲ ಆ ಥರ ಮಷಿನ್ ಇದ್ದರೆ ಎಷ್ಟೊತ್ತವರೆಗೆ ಬೇಕಾದ್ರೂ ಕೂತು ಏನು ಸ್ಟಿಚ್ ಮಾಡ್ಬೋದು. ನಮಗೆ ಇಲ್ಲಿ ಬಂದರೆ ಏನು ಮಷಿನಿಂದ ಎದ್ದೊಳೋದಕ್ಕೇ ಬೇಜಾರಾಗುತ್ತೆ, ಮನಸ್ಸೇ ಆಗೋದಿಲ್ಲ. ಬಟ್ ಮನೇಲಿದ್ದರೆ ನಮ್ಮ ಹತ್ರ ಇರುವಂಥ ಮಷಿನಲ್ಲಿ ನಮಗೆ ಸ್ಟಿಚ್ ಮಾಡೋದಕ್ಕೆ ಮನಸ್ಸಾಗೋದಿಲ್ಲ. ನಿಮ್ಮ ಮನೇಲಿರುವಂಥ ಮಷಿನು ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಹಾಗಾಗಿ ಆದಷ್ಟು ಸ್ವಲ್ಪ ಮಷಿನ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡು ಆಮೇಲೆ ಮಷಿನ್ ತೊಗೊಳ್ಬೇಕು ಅಂತ ಅನ್ನೋರು ಸ್ವಲ್ಪ ಇನ್ಫಾರ್ಮೇಷನ್ ಒಂದಷ್ಟು ತೊಗೊಂಡಿರೋರ ಹತ್ರನೋ, ಮತ್ತು ಇಲ್ಲ ಮೊಬೈಲು ಗೂಗಲೆಲ್ಲ ಈಗೆಲ್ಲ ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮಗೆ. ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಂಡು ಆಮೇಲೆ ತೊಗೊಂಡ್ರೆ ನಿಮಗೆ ತುಂಬಾ ಬೆನಿಫಿಟ್ ಇರುತ್ತೆ. ಗೊತ್ತಿಲ್ಲದೆ ತೊಗೊಂಡ್ರೆ ಈ ರೀತಿ ಸಣ್ಣ ಪುಟ್ಟ ಏನಾದರೂ ಒಂದೊಂದು ಪ್ರಾಬ್ಲಮ್ಸ್ಗಳು ಬರ್ತಾ ಇರುತ್ತೆ. ನೋಡಿ, ಇವಾಗ ನಾನು ಬಾಲ್ ಚೈನ್ ಅಟ್ಯಾಚ್ ಮಾಡ್ಕೊಂಡಾಯಿತು. ಒಂದು ಸೈಡ್ ಅಷ್ಟೇ ಬಾಲ್ ಚೈನ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ 4 ಪೆಟಲ್ಸ್ ಬರೋ ಥರ ಈ ರೀತಿ ಜರಿ ಥ್ರೆಡ್ಡಲ್ಲೇ ನಾನು ಪೆಟಲ್ಸ್ನ ಹಾಕ್ಕೊಳ್ತಿದ್ದೀನಿ. ಓಕೆನಾ. ನಾನು ಇನ್ನೊಂದು ಸೈಡು ಬಾಲ್ ಚೈನು ಲಾಸ್ಟಲ್ಲಿ ಡಿಸೈನ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಹಾಕ್ತೀನಿ. ಇವಾಗಲೇ ಹಾಕಲ್ಲ. ಇವಾಗಲೇ ಹಾಕಿದ್ರೆ ಮಧ್ಯೆ ಒಂದು ಸ್ವಲ್ಪ ಗ್ಯಾಪ್ ಉಳ್ಕೊಳ್ಳುತ್ತೆ. ಆದಷ್ಟು ಡಿಸೈನ್ ಎಲ್ಲ ಫಿನಿಷ್ ಮಾಡಿ ಆಮೇಲೆ ಹಾಕಿದ್ರೆ ಏನು ಸಣ್ಣ ಪುಟ್ಟ ಗ್ಯಾಪ್ ಇದ್ರೂ ಅದು ಆವಾಗ ಕವರ್ ಆಗುತ್ತೆ. ನೋಡಿ, ಇವಾಗ ಫ್ಲವರ್ಸ್ನೂ ಕೂಡ ಹಾಕ್ಕೊಂಡಾಯಿತು. ಯಾವಾಗಲೂ ಅಷ್ಟೇ ಒಂದು ವರ್ಕ್ ಮಾಡಾದಮೇಲೆ ಎಕ್ಸ್ಟ್ರಾ ಥ್ರೆಡ್ ಏನು ಬರುತ್ತೆ ಅದನ್ನು ತೆಗೆದುಬಿಡಿ. ಅಂದರೆ ಒಂದು ಡಿಸೈನ್ ಮಾಡಿಕೊಂಡು ಆಮೇಲೆ ಮತ್ತೊಂದು ಡಿಸೈನ್ನ ಮಾಡಿ. ಇಲ್ಲ ಅಂತಂದರೆ ನಿಮಗೆ ಅದ್ರ ಮೇಲೇ ಮಾಡುವಾಗ ನಿಮಗೆ ಅಲ್ಲಲ್ಲಿ ಮಧ್ಯ ಸಿಕ್ಕಾಕೊಳ್ಳುತ್ತೆ ಥ್ರೆಡ್ಡು. ನೀವು ಅದ್ರ ಮೇಲೇ ವರ್ಕ್ ಮಾಡ್ತಾ ಹೋದರೆ ನಿಮ್ಗೆ ಅಲ್ಲಲ್ಲಿ ದಾರಗಳು ಬೇರೆ ಬೇರೆ ಕಲರ್ಸ್ ದಾರಗಳು ಕಾಣೋದು, ಮತ್ತು ಫಿನಿಶಿಂಗು ಕೂಡ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಆದಷ್ಟು ಒಂದು ಡಿಸೈನ್ ಮಾಡಿ ಫುಲ್ಲು ಎಕ್ಸ್ಟ್ರಾ ಥ್ರೆಡ್ಡೆಲ್ಲ ರಿಮೂವ್ ಮಾಡಿಕೊಂಡು ಆಮೇಲೆ ಮತ್ತೊಂದು ಥ್ರೆಡ್ನ ಹಾಕ್ಕೊಂಡು ನೀವು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾನು ಸ್ಯಾರಿ ಕಲರ್ದೇ
ಸಿಲ್ಕ್ ಥ್ರೆಡ್ ಹಾಕ್ಕೊಂಡು ನೋಡಿ ಆ ಫ್ಲವರ್ಸ್ ಏನಿದೆ ಅದ್ರ ಸುತ್ತ ನಾನು ಔಟ್ಲೈನ್ನ ಕೊಡ್ತಾಯಿದ್ದೀನಿ. ನಂಬರ್ 0ನಲ್ಲೇ ಇಟ್ಕೊಂಡಿದ್ದೀನಿ, ಯಾವುದೇ ರೀತಿ ನಂಬರ್ ರೇಸ್ ಮಾಡ್ಕೊಂಡಿಲ್ಲ. 0ನಲ್ಲೇ ಇಟ್ಕೊಂಡು ರನ್ನಿಂಗ್ ಸ್ಟಿಚ್ಚಲ್ಲೇ 2 ಸಲ ಔಟ್ಲೈನ್ ಕೊಟ್ಕೊಂಡು ಮಧ್ಯ ಒಂದು ಸಣ್ಣದು ಬಟನ್ ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. ಇದು ಅಷ್ಟಾದಮೇಲೆ ನಾನಿವಾಗ ಏನಲ್ಲಿ ಬಳ್ಳಿ ಶೇಪಲ್ಲಿ ಏನು ಮಾಡ್ಕೊಂಡಿದ್ದೆ ನೋಡಿ, ಅಲ್ಲಿಂದ ಹಂಗೇ ರನ್ನಿಂಗ್ ಹೋಗಿ ಇವಾಗ ನೋಡಿ ಇಲ್ಲೊಂದು ಈ ರೀತಿ ಬಳ್ಳಿ ಶೇಪ್ದು ಇಲ್ಲೊಂದು ಬರುತ್ತೆ. ಅದ್ರ ಮಿಡಲಲ್ಲಿ 2 ಲಾಂಗ್ ಲೀಫ್ ಬರೋ ಥರ ನೋಡಿ, ಈ ರೀತಿ ಲಾಂಗ್ ಲೀಫ್ ಬರೋ ಥರ ಹಾಕ್ಕೊಳ್ತಾ ಇದ್ದೀನಿ. ಬ್ರೇಕ್ ಸಪೋರ್ಟಿಂದನೇ ಮಾಡ್ಕೊಳ್ಬೇಕಾಗತ್ತೆ ಇದನ್ನು. ಆದಷ್ಟು ನೀವು ಸೆಟ್ ಮಾಡ್ಕೊಂಡು ಮಾಡೋದಕ್ಕಿಂತ ಬ್ರೇಕ್ ಸಹಾಯದಿಂದನೇ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡಿ. ನೋಡಿ ಇವಾಗ ಅಲ್ಲಲ್ಲಿ ಒಂದೊಂದು ಸಣ್ಣ ಸಣ್ಣ ಲೀಫ್ನ ಮಾಡಿಕೊಂಡೆ. ಇದೇ ರೀತಿಯಾಗಿ ಪ್ರತಿಯೊಂದು ಫ್ಲವರ್ಗೂ ಔಟ್ಲೈನ್ ಕೊಟ್ಕೊಂಡು ಇದೇ ರೀತಿಯಾಗಿ ಡಿಸೈನ್ಸ್ನ ಮಾಡ್ಕೊಳ್ಬೇಕಾಗತ್ತೆ. ನೋಡಿ 0ನಲ್ಲೇ ಇಟ್ಕೊಳ್ಳಿ. ಕೆಲವೊಬ್ರು ಏನೋ ಅಂತೀರಾ 0ನಲ್ಲಿ ಇಟ್ಕೊಂಡ್ರೆ ನಿಮಗೆ ವೈಟ್ ಸ್ಟಿಚ್ಚು ಜಾಸ್ತಿ ಬರುತ್ತೆ ಅಂತ ಹೇಳ್ತೀರಾ. ನಿಮಗೆ ಸ್ವಲ್ಪ ಅದರಲ್ಲಿ ಏನು ಬಾಬಿನ್ ಕೇಸಲ್ಲಿ ಮತ್ತು ಟೆನ್ಷನ್ ಹತ್ರ ಆದಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಗೊತ್ತಿದ್ದರೆ ನಿಮಗೆ ಇದೆಲ್ಲ ನಿಮಗೆ ಅದು ಏನು ಪ್ರಾಬ್ಲಮ್ ಅಂತ ಅನ್ಸೋದೇ ಇಲ್ಲ. ಓಕೆನಾ. ನೋಡಿ ಈ ರೀತಿ ಸಣ್ಣ ಸಣ್ಣ ಲೀಫ್ಗಳನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಬ್ಯಾಚು ಅಷ್ಟೇ, ಈ ಬ್ಯಾಚ್ ಈ ಮಂತ್ 15th ಮತ್ತು 18th ಒಳಗಡೆ ಎಲ್ಲರದೂ ಕಂಪ್ಲೀಟ್ ಆಗುತ್ತೆ. ಈ ನವಂಬರ್ 15th 18th ಮೇಲೆ ಹೊಸ ಬ್ಯಾಚ್ ಸ್ಟಾರ್ಟ್ ಆದರೆ ಇನ್ನು ಡಿಸೆಂಬರ್ 18th ಈ ಬ್ಯಾಚ್ ರನ್ನಿಂಗಲ್ಲಿ ಇರುತ್ತೆ. ಮತ್ತು 2 ತಿಂಗಳು ತೊಗೊಂಡಿರೋರು 2 ತಿಂಗಳು ಅಂದರೆ ನಾವು ಜನವರಿವರೆಗೂ ಬರ್ತಾರೆ. ಕೆಲವೊಬ್ರು ಅಂತಂದರೆ ಇವಾಗ ಆಂಧ್ರದಿಂದ ಏನು ಬರ್ತಿದ್ದಾರೆ ಅಂತ ಅಂದೆಲ್ಲ, ಅವ್ರು ಏನು ಮಾಡಿದ್ದಾರೆ ಅಂತಂದರೆ 2 ಕ್ಲಾಸ್ ಅಂದರೆ 2 ತಿಂಗಳ ಕ್ಲಾಸ್ನ ಒಂದೇ ತಿಂಗಳಲ್ಲಿ ತೊಗೊಂಡಿದ್ದಾರೆ. ಅಂದರೆ 4 ಅವರ್ ಡೈಲಿ 4 ಅವರ್ ಟ್ರೈನಿಂಗ್ ತೊಗೋತಾರೆ. ಹಾಗಾಗಿ ಅವರು 1 ತಿಂಗಳಲ್ಲಿ ಮುಗಿಸ್ಕೋತಾರೆ. ಇವಾಗ ತುಮಕೂರಿಂದ ಬರ್ತಿದ್ದಾರಲ್ಲ ಅವರು ಅಷ್ಟೇ 2 ಕ್ಲಾಸು ಒಂದೇ ದಿನ ತೊಗೋತಾರೆ. ಅವರು ಕೂಡ 1 ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ತುಂಬ ದೂರದಿಂದ ಬರ್ತಾರೆ ನೋಡಿ, ಆ ಥರದವ್ರಿಗೆ ನಾನೇ 2 ಕ್ಲಾಸ್ ತೊಗೊಳ್ಳಿ ಅಂತಲೇ ಹೇಳಿ ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ 2 ತಿಂಗಳವರೆಗೆ ಅಷ್ಟು ದೂರದಿಂದ ಟ್ರಾವೆಲ್ ಮಾಡಿಕೊಂಡು ಬರೋದು ನನಗೂ ಅಷ್ಟಾಗಿ ಸರಿ ಅನಿಸಲ್ಲ. ಅದಕ್ಕೋಸ್ಕರ ಆದಷ್ಟು 1 ತಿಂಗಳಲ್ಲೇ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇಲ್ಲೇ ನಿಯರ್ ಬೆಂಗಳೂರು ಒಳಗಡೆನೇ ಅಂತ ಅಂದರೆ 2 ತಿಂಗಳು ಬರಲೇಬೇಕಾಗುತ್ತೆ. ಯಾರಿಗೂ ಕೂಡ ಎಕ್ಸ್ಕ್ಯೂಸ್ ಕೊಡಲ್ಲ. ತುಂಬ ದೂರದಿಂದ ಬರ್ತಾರಲ್ಲ ಆ ಥರದವ್ರು ಮಾತ್ರ ಯಾವ ರೀತಿನಾದ್ರೂ ಯಾರು ಕ್ಲಾಸಾದ್ರು ಮುಗಿಯುತ್ತಲ್ಲ ಆವಾಗ ಅವ್ರ ಕ್ಲಾಸ್ನ ಇವ್ರಿಗೆ ಎಕ್ಸ್ಟ್ರಾ ಹಾಕ್ಕೊಟ್ಟು ಮ್ಯಾನೇಜ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಲಾಸ್ಟ್ ಫ್ಲವರ್ನ ಹಾಕ್ಕೊಳ್ತಿದ್ದೀನಿ, ಔಟ್ಲೈನ್ ಕೊಟ್ಕೊಳ್ತಾ ಇದ್ದೀನಿ. 2 ಸಲ ಕೊಟ್ಕೊಂಡು ಮಧ್ಯ ಒಂದು ಬಟನ್ ಸ್ಟಿಚ್, ಇದು ಕಂಪ್ಲೀಟ್ ಆಯಿತು. ಇವಾಗ ಈ ಥ್ರೆಡ್ನ ತೆಗೆದುಬಿಟ್ಟು ನಾನು ಜರಿ ಥ್ರೆಡ್ನೇ ಮತ್ತೆ ಹಾಕ್ಕೊಳ್ತೀನಿ. ಓಕೆನಾ. ಈಗ ನೋಡಿ ಅಲ್ಲಲ್ಲಿ ಸುರುಳಿ ಟೈಪಲ್ಲಿ ಏನು ಡಿಸೈನ್ ಇತ್ತು ಅದನ್ನು ಈಗ ನಾನು ಆ ಜರಿ ಥ್ರೆಡಲ್ಲೇ ಹಾಕ್ತಾಯಿದ್ದೀನಿ. ಇದು ಕೂಡ ಅಷ್ಟೇ ಬ್ರೇಕ್ ಬ್ಯಾಲೆನ್ಸಿಂದನೇ ಹಾಕ್ತಾಯಿದ್ದೀನಿ, ಯಾವುದೇ ರೀತಿ ಸೆಟ್ ಮಾಡ್ಕೊಂಡೆಲ್ಲ ಹಾಕ್ತಾಯಿಲ್ಲ. ಆದಷ್ಟು ನೀವು ಪ್ರತಿ ಡಿಸೈನೂ ಆ ಬ್ರೇಕ್ ಬ್ಯಾಲೆನ್ಸಿಂದನೇ ಹಾಕೋದಕ್ಕೆ ಟ್ರೈ ಮಾಡಬೇಕು. ನೀವು ಸೆಟ್ ಮಾಡ್ಕೊಂಡೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಅದೇ ರೂಢಿ ಆಗಿಬಿಡುತ್ತೆ. ಆದಷ್ಟು ಬ್ರೇಕ್ ಬ್ಯಾಲೆನ್ಸಿಂದನೇ ಟ್ರೈ ಮಾಡಿ. ಓಕೆನಾ. ಮಿಡಲಲ್ಲಿ ಎಡ್ಜಸ್ ಏನು ಬರುತ್ತೆ ಅಲ್ಲಿ ಸ್ವಲ್ಪ ರೇಸ್ ಮಾಡ್ಕೊಳ್ತೀನಿ. ಇಲ್ಲಿಂದ ನಾರ್ಮಲಾಗಿ ರನ್ನಿಂಗಲ್ಲಿ ಬಂದು ಇಲ್ಲಿ ಸ್ವಲ್ಪ ರೇಸ್ ಮಾಡಿಕೊಂಡು ಮತ್ತೆ ಕಡಿಮೆ ಮಾಡಿಕೊಂಡು ಮತ್ತೆ ಅದೇ ಸ್ಟಿಚಸ್ ವಿಡ್ತ್ ಬರೋ ಥರ ಕೊನೆವರೆಗೂ ನೋಡ್ಕೋತೀನಿ. ಇಲ್ಲಿಂದ ಒಂದೇ ಸಮನಾಗಿ ಬರುತ್ತೆ. ಮತ್ತು ಇಲ್ಲಿ ಒಳಗಡೆ ಸ್ವಲ್ಪ ರೇಸ್ ಮಾಡ್ಕೊಳ್ತೀನಿ, ಆವಾಗ ಶೇಪು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ನೋಡಿ ಈ ರೀತಿ ತುಂಬ ಜನ ಒಂದಷ್ಟು ಫೋಟೋಸ್ಗಳನ್ನ ಕಳಿಸ್ತಿರ್ತೀರ, ಮತ್ತು ಒಂದಷ್ಟು ನಿಮ್ಮ ಪ್ರಾಬ್ಲಮ್ಸ್ ಅಂದರೆ ಮಷಿನ್ ಪ್ರಾಬ್ಲಮ್ಸ್ ಆಗಿರೋ ಬಗ್ಗೆ ಕೇಳ್ತಿರ್ತೀರ. ಹಾಗೆ ನಿಮ್ಮ ವೀಡಿಯೋಸ್ ನೋಡಿ ನಾವು ಕೂಡ ಕಲಿತಿದ್ದೀವಿ, ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಅಂತ ಹೇಳಿದಾಗ ತುಂಬಾ ಖುಷಿ ಆಗುತ್ತೆ. ಹಾಗೆ ಒಂದಷ್ಟು ಜನ ವೀಡಿಯೋಸ್ಗಳನ್ನೇ ಹಾಕ್ತಿಲ್ಲ ಅಂತಂದಾಗ ತುಂಬ ಜನ ಕಾಲ್ ಮಾಡಿ ಕೇಳಿದ್ದೀರ, ಏನಕ್ಕೆ ವೀಡಿಯೋಸ್ ಹಾಕ್ತಿಲ್ಲ, ನಿಮ್ಮ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ, ತುಂಬ ಚೆನ್ನಾಗಿ ಏನು ಅರ್ಥ ಆಗೋ ರೀತಿ ಹೇಳ್ಕೊಡ್ತೀರಾ ವೀಡಿಯೋದಲ್ಲಿ, ಏನು ವೀಡಿಯೋಸ್ನ ನಿಲ್ಲಿಸಬೇಡಿ, ಹಾಕಿ ಡೈಲಿ ವೀಡಿಯೋಸ್ ಹಾಕಿ ಅಂತ ಹೇಳ್ತೀರಾ. ನೋಡೋಣ, ಆದಷ್ಟು ನಾನು ಫ್ರೀ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದೀನಿ. ನಾನು ಎಷ್ಟು ಫ್ರೀ ಇರ್ತೀನೋ ಅಷ್ಟು ಆದಷ್ಟು ವೀಡಿಯೋಸ್ಗಳನ್ನ ಖಂಡಿತ ಹಾಕ್ತಾ ಹೋಗ್ತೀನಿ. ಓಕೆನಾ. ಸದ್ಯಕ್ಕೆ ನೋಡೋಣ, ವೀಕ್ಲಿ ಒಂದು 3 ವೀಡಿಯೋಸ್ ಅಂತೂ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡ್ತೀನಿ
ಆಯಿತಾ. ಇನ್ನು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಬ್ಯುಸಿ ಆಗ್ತೀನಿ. ಆವಾಗ ಡೈಲಿ ಅಂತೂ ಖಂಡಿತ ಸಾಧ್ಯ ಆಗೋದಿಲ್ಲ ವೀಡಿಯೋಸ್ ಹಾಕೋದಕ್ಕೆ. ಆದಷ್ಟು ವೀಕ್ಲಿ 2-3 ವೀಡಿಯೋಸ್ ಅಂತೂ ಖಂಡಿತ ಬರುತ್ತೆ. ನೋಡಿ ಇವಾಗ ನಾನು ಲಾಸ್ಟಲ್ಲಿ ಬಾಲ್ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಆವಾಗ ಅಲ್ಲಿ ಏನಾದರೂ ಜಾಸ್ತಿ ಗ್ಯಾಪ್ ಇದ್ದರೆ ಆವಾಗ ಅದು ಕವರ್ ಆಗುತ್ತೆ. ನೀವು ಫಸ್ಟಲ್ಲೇ ಬಾಲ್ ಚೈನ್ನ ಹಾಕ್ಕೊಳ್ಬಾರ್ದು. ಇಲ್ಲಿ ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೀವು ಹಾಕ್ಕೊಂಡ್ರೆ ನಿಮಗೆ ಎಕ್ಸ್ಟ್ರಾ ಏನಾದ್ರು ಗ್ಯಾಪ್ ಇದ್ದರೆ ಅಲ್ಲಿ ಫಿಲ್ ಆಗುತ್ತೆ. ಓಕೆನಾ. ಡಿಸೈನ್ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಮೇಲೆ ನಾವು ಯಾವಾಗಲೂ ಅಷ್ಟೇ ಪ್ರತಿ ಡಿಸೈನೂ ನಾವು ಕಲ್ಲರ್ ಕಾಂಬಿನೇಷನ್ ಸ್ಯಾರಿ ಆಗಿರ್ಬೋದು, ಬ್ಲೌಸ್ ಆಗಿರ್ಬೋದು, ಕಲ್ಲರ್ ಕಾಂಬಿನೇಷನ್ ಮೇಲೂ ಕೂಡ ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ. ಈ ಬ್ಲೌಸ್ ಮೇಲೆ ನಿಮಗೆ ಏನಾದರೂ ಅಲ್ಲಲ್ಲಿ ಬುಟ್ಟ ಬಂದಿಲ್ಲ ಅಂತ ಅಂದಿದ್ರೆ, ಗೋಲ್ಡ್ ಕಲರ್ ಬುಟ್ಟ ಏನು ಬಂದಿದೆ ಅದು ಬಂದಿಲ್ಲ ಅಂತಂದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣೋದು ಡಿಸೈನು. ಬಟ್ ಅಲ್ಲಲ್ಲಿ ಗೋಲ್ಡ್ ಬುಟ್ಟ ಬಂದಿರೋದ್ರಿಂದ ಜರಿ ಬುಟ್ಟ ನಿಮಗೆ ಅಷ್ಟಾಗಿ ಲುಕ್ ಇಲ್ಲೇನೋ. ಬಟ್ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣ್ತಿತ್ತು ಕೂಡ. ನಿಮ್ಮ ಮೊಬೈಲಲ್ಲಿ ಯಾವ ರೀತಿ ಕಾಣ್ತಿದೆಯೋ ಏನೋ ಗೊತ್ತಿಲ್ಲ, ತುಂಬಾ ಚೆನ್ನಾಗಿ ಕಾಣ್ತಿತ್ತು. ನೋಡಿ ಅಲ್ಲಲ್ಲಿ ಒಂದೊಂದು ಬುಟ್ಟನ ಹಾಕ್ಕೊಳ್ತಾ ಇದ್ದೀನಿ, 3 ಲೀಫ್ ಬುಟ್ಟನ ಹಾಕ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಹೇಗನ್ನಿಸ್ತು ಫ್ರೆಂಡ್ಸ್? ಈ ವಿಡಿಯೋ ಇಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.